ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಕರೆಕ್ಟಾ? ಹೌದು, ಹೇಳಿ. ದಯವಿಟ್ಟು ನನ್ನ ಕಡೆಯಿಂದ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಒಂದು ಮೆಸೇಜ್ ಕೊಡಬೇಕು ನೀವು. ಏನ್ ಮೆಸೇಜ್? ನೀವು ಕೊಡ್ತೀನಿ ಅಂದರೆ ಹೇಳ್ತೀನಿ. ನಮ್ಮ ನಂಬರ್ ಕೊಟ್ಟ ಯಾರು ಹೇಳಿ ನಿಮ್ಗೆ? ಎಲ್ಲನೂ ಹೇಳ್ತೀನಿ. ಫಸ್ಟು ನಾನು ಮೆಸೇಜ್ ಹೇಳ್ಬೇಕು ನಿಮಗೆ. ಏನು ಅಂತ ಗೊತ್ತಾದ್ರೆ ಹೇಳ್ಬೋದಾ ಹೇಳ್ಬಾರ್ದ ಅಂತ ಯೋಚನೆ ಮಾಡ್ಬೇಕು ನಾವು. ನೀವು ಒಳ್ಳೆ ಕತೆ ಐತಲ್ಲ, ಡೈರೆಕ್ಟ್ ಆಗಿ ಮಾತಾಡಿ. ಯಾರು ಅಂತ ಗೊತ್ತಾಗ್ತಿಲ್ಲ ನನ್ಗೆ. ಅಯ್ಯೋ ಶಿವನೇ, ಏನೇನೋ ಏನು ಹೇಳೋಕ್ಕಾಯ್ತದೆ ಮೇಡಮ್. ಏನಿಲ್ಲ, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ. ನಾವು ಮಕ್ಕಳ ಜೊತೆ ಒಳ್ಳೆ ಮಾತಾಡ್ತೀವಿ, ಗೊತ್ತಿರೋ ಹತ್ರ ಮಾತಾಡ್ತೀವಿ. ನೀವ್ ಯಾರಂತಾನೆ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ, ಗೊತ್ತಾಗ್ದವ್ರು ಮಾತಾಡಂಗಿಲ್ವ? ಹಂಗಾರೆ ಗೊತ್ತಾದ್ರೆ ಮಾತ್ರನಾ? ನಮಸ್ಕಾರ ಎಲ್ಲ ಗೋಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನಿಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಟ್ರ್ಯಾಪಲ್ಲಿ ಬಂದು ಒಬ್ಬರು ಟೀಚರ್ಗೆ ಡೀಲ್ ಕೊಟ್ಟಿದ್ದಾರೆ. ಇವರ ಹೆಸರು ಬಂದು ಲಿಂಗರಾಜು ಅಂತೇಳಿ. ಸುನಿಲ್ ಹೆಂಗಾದರೂ ಮಾಡಿ ಇವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು, ಹೆಂಗಾದರೂ ಮಾಡಿ ಸುನಿಲ್ ತುಂಬ ದಿವಸದಿಂದ ಮೆಸೇಜ್ ಆಗ್ತೀನಿ ಅಂತ ಹೇಳಿದಾದರೆ, ನೀವು ಕೂಡ ಮೆಸೇಜ್ ಮಾಡ್ತೀರಾ ಅಂದರೆ ನಾನು ವಾಟ್ಸಪ್ ನಂಬರ್ಗೆ ಬೇಗ ಮೆಸೇಜ್ ಮಾಡಿ. ಸದ್ಯಕ್ಕೆ ಬನ್ನಿ ಕಾಲ್ ಮಾಡುವ ಶಶಿ ಟೀಚರ್ಗೆ. ಕಮ. ಹಲೋ ಹಲೋ, ಯಾರು ಹೇಳಿ? ಇದು ಇವ್ರು ತಾನೇ ನೀವು ಮಾತಾಡ್ತಾ ಇರೋದು, ಸ್ಕೂಲ್ನವರು, ಟೀಚರು? ಯಾವ ಸ್ಕೂಲು? ನೀವ್ಯಾರು? ನಾನು ಇಲ್ಲಿ ಮಧು ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಎಲ್ಲಿಂದ? ಹೇಳ್ತೀನಿ ಮೇಡಮ್. ಇವಾಗ ನೀವು ಮನೇಲಿ ಏನಾದ್ರು ಟ್ಯೂಷನ್ ಏನಾದ್ರು ಮಾಡ್ತಾ ಇದ್ದೀರಾ? ನಾಮ? ಹಾಂ. ಇಲ್ಲ, ಯಾರು ಹೇಳಿದ್ರು ನಿಮ್ಗೆ ಟ್ಯೂಷನ್ ಮಾಡ್ತಿದ್ದಾರೆ ಅಂತ? ಅಲ್ಲ, ನಾನು ಕೇಳಿದ್ದು ಜಸ್ಟು. ನಿಮ್ದು ಯಾವ ಊರು ಅಂತ? ಇದ್ಯಾಕೆ ನನ್ನ ಮೇಲೆ ಈ ಥರ ಕೇಳ್ತಾ ಇದ್ದೀರಾ ರಫ್ ಆಗಿ? ಯಾಕೆ ಮೇಡಮ್, ನಾನೇನು ಮಾಡಿದೆ ನಿಮ್ಗೀಗ? ಓ, ನೀವು ಫೋನ್ ಮಾಡಿದ್ರಲ್ರಿ, ನಂಗೆ ಯಾರು ಅಂತ ಗೊತ್ತಿಲ್ಲಲ್ಲ, ನೀವ್ ಯಾರು ಅಂತ. ಅದನ್ನೇ ಸ್ವಲ್ಪ ಸಂಕ್ರಾಂತಿ ಟೈಮು ಸ್ವಲ್ಪ ಮೆತ್ತಗೆ ಸಮಾಧಾನವಾಗಿ ಕೇಳಿ. ನೀವು ಯಾಕೆ ಒಳ್ಳೆ ಇಷ್ಟೊಂದು ರ್ಯಾಶ್ ಆಗಿ ಮಾತಾಡ್ತಿದ್ದೀರಾ, ಅಥವಾ ನಿಮ್ಮ ವಾಯ್ಸ್ ಇರೋದು ಹಿಂಗೇನಾ? ಒಳ್ಳೆ ಕತೆ ಆಯ್ತು. ವಾಯ್ಸ್ ಇರೋದೇ ಹೆಂಗೆ, ನಾವ್ ಮಾತಾಡೋದೇ ಹೆಂಗೆ, ನೀವ್ ಯಾರು ಅಂತ ಗೊತ್ತಾಗ್ದಲ್ಲಯ್ಯ. ಹೇಳ್ತೀನಿ, ನನಗೂ ಸ್ವಲ್ಪ ಟೈಮ್ ಕೊಡಿ. ಸ್ವಲ್ಪ ಇದು ಹೊಂದಾಣಿಕೆ ಆಗ್ಬೇಕಲ್ವಾ? ಏನ್ ಹೊಂದಾಣಿಕೆ? ಅಂದರೆ ಮಾತಾಡಿಸಿ ಸ್ವಲ್ಪ ಅಭ್ಯಾಸ ಆಗ್ಬೇಕಲ್ವಾ ಅಂತ ಹೇಳಿದ್ದು. ಏನ್ ಮಾತಾಡ್ಸಿ ಅಭ್ಯಾಸ ಆಗ್ಬೇಕು? ಯಾರು ನೀವು? ಅಯ್ಯೋ ದೇವ್ರೆ, ಒಳ್ಳೆ ಕತೆ ಆಯ್ತಲ್ಲ. ಮಾತಾಡ್ಸಿ ಅಭ್ಯಾಸ ಆಗ್ಬೇಕು. ಏನೇನ ಮಾತಾಡ್ಸಿ? ಯಾವ ಊರು ಹೇಳಿ ನಿಮ್ದು ಫಸ್ಟ್? ಹೇಳ್ತೀನಿ ಮೇಡಮ್, ಹೇಳ್ದೇನೆ ಫೋನ್ ಮಾಡಿದೀನ. ಹೇಳಕ್ಕೆ ಅಲ್ವಾ ಎಲ್ಲ ಮಾಡಿರೋದು. ನೀವ್ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ಒಳ್ಳೆ BP ಬಂದವ್ರಂಗೆ. ಹಲೋ. ಹಾ ಹೇಳಿ, ಯಾರು? ಅಯ್ಯೋ, ನನ್ನ ತವನೇ ಹಿಂಗೆ ಮಾತಾಡ್ತಿದ್ರೆ ನೀವು ಸ್ಕೂಲಲ್ಲಿ ಮಕ್ಳ ತವ ಇನ್ನೇಂಗೆ ಮಾತಾಡ್ತೀರಿ ನೀವು? ಓ, ನೀವ್ ಯಾರ್ರಿ? ಕರೆಕ್ಟಾಗಿ ಹೇಳ್ರಿ, ನಮ್ಗೆ ತುಂಬಾ ಕೆಲಸ ಇದೆ ಈಗ. ಹೇಳ್ತೀನಿ ನೀವು ಮೇಡಮ್. ಸ್ಕೂಲ್ ಟೀಚರ್ ಅಂತ ಹೇಳ್ಬಿಟ್ಟು ಇಷ್ಟೊಂದು ಮಾತಾಡ್ತಿದಿಲ್ಲ. ಯಾರು ಅಂತ ಗೊತ್ತಿಲ್ಲದ ನಾವ್ ಏನ್ ಮಾತಾಡೋಣ? ಬುಡಿಯಪ್ಪ, ನಮಗೂ ನಿಮ್ಗೂ ಯಾಕೋ ಇದಾಯ್ತಾ ಇಲ್ಲ ಬಿಡಿ. ಯಾವ ಊರು ಅಂತ ಹೇಳ್ರಿ ಫಸ್ಟ್. ಹೇಳ್ತೀನಿ. ಸ್ವಲ್ಪ ನಿಮ್ಮ ಹುಡುಗರಿಗೆಲ್ಲ ನನ್ನ ಕಡೆಯಿಂದ ಒಂದೆರಡು ಮಾತು ಹೇಳ್ಬೇಕಾಗಿತ್ತು. ನೀವು ಸ್ಕೂಲಲ್ಲಿ ಏನ್ ಹೇಳ್ಬೇಕು ಹೇಳಿ? ನೀವು ಹೇಳ್ತೀನಿ ಅಂದರೆ ಹೇಳ್ತೀನಿ. ಓ, ನೀವ್ ಯಾರು ಅಂತ ಫಸ್ಟ್ ಪರಿಚಯ ಮಾಡ್ಕೊಳ್ರಪ್ಪ. ಯಾರು ಅಂತ ನಂಗೆ ಗೊತ್ತಿಲ್ಲ. ಪರಿಚಯ ಮಾಡ್ಕೊತೀನಿ, ಎಲ್ಲ ಹೇಳ್ತೀನಿ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಕರೆಕ್ಟಾ? ಹೌದು, ಹೇಳಿ. ದಯವಿಟ್ಟು ನನ್ನ ಕಡೆಯಿಂದ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಒಂದು ಮೆಸೇಜ್ ಕೊಡಬೇಕು ನೀವು. ಏನ್ ಮೆಸೇಜ್? ನೀವು ಕೊಡ್ತೀನಿ ಅಂದರೆ ಹೇಳ್ತೀನಿ. ನಮ್ಮ ನಂಬರ್ ಕೊಟ್ಟ ಯಾರು ಹೇಳಿ ನಿಮ್ಗೆ? ಎಲ್ಲನೂ ಹೇಳ್ತೀನಿ. ಫಸ್ಟು ನಾನು ಮೆಸೇಜ್ ಹೇಳ್ಬೇಕು ನಿಮಗೆ. ಏನು ಅಂತ ಗೊತ್ತಾದ್ರೆ ಹೇಳ್ಬೋದಾ ಹೇಳ್ಬಾರ್ದ ಅಂತ ಯೋಚನೆ ಮಾಡ್ಬೇಕು ನಾವು. ನೀವು ಒಳ್ಳೆ ಕತೆ ಐತಲ್ಲ, ಡೈರೆಕ್ಟ್ ಆಗಿ ಮಾತಾಡಿ. ಯಾರು ಅಂತ ಗೊತ್ತಾಗ್ತಿಲ್ಲ ನನ್ಗೆ. ಅಯ್ಯೋ ಶಿವನೇ, ಏನೇನೋ ಏನು ಹೇಳೋಕ್ಕಾಯ್ತದೆ ಮೇಡಮ್. ಏನಿಲ್ಲ, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ. ನಾವು ಮಕ್ಕಳ ಜೊತೆ ಒಳ್ಳೆ ಮಾತಾಡ್ತೀವಿ, ಗೊತ್ತಿರೋ ಹತ್ರ ಮಾತಾಡ್ತೀವಿ. ನೀವ್ ಯಾರಂತಾನೆ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ, ಗೊತ್ತಾಗ್ದವ್ರು ಮಾತಾಡಂಗಿಲ್ವ? ಹಂಗಾರೆ ಗೊತ್ತಾದ್ರೆ ಮಾತ್ರನಾ? ನೀವ್ ಯಾರು ಹೇಳ್ರಿ ಫಸ್ಟ್. ಮೇಡಮ್, ಯಾವನಾರು ಆಗಿರಲಿ, ನಾನು ಹೇಳೋದು ಒಂದೇ, ಸಂಕ್ರಾಂತಿ ಹಬ್ಬದಲ್ಲಿ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ. ಹಲೋ ಹಲೋ. ಹಲೋ, ಯಾರ್ರಿ? ಹಾಂ, ಯಾರು ನೀವು? ಸರ್ ನಾನು ಮಧು ಅಂದ್ಬಿಟ್ಟು. ಯಾವ ಊರು? ಯಾಕೆ ಸರ್? ಅಲ್ಲ, ಯಾವ ಊರು ಅಂತ ಏನ್ ಮಾತಾಡ್ತಾ ಇದ್ರಲ್ಲ, ಏನು? ಅಲ್ಲ, ಊರು ಹೇಳಿದ್ರೆ ಏನಾದ್ರು ಎಳ್ಳು ಬೆಲ್ಲ ಪ್ಯಾಕೆಟ್ ಕಳಿಸ್ಕೊಡ್ತೀರಾ ಮನೆಗೆ? ಏನು ಯಾರಿಗೆ ಫೋನ್ ಮಾಡ್ತಾ ಇದ್ರಿ? ಅಲ್ಲ ಸರ್, ನೀವು ಯಾರಿಗೆ ಫೋನ್ ಮಾಡ್ತಾ ಇರೋದು? ಎಲ್ಲೂ ಬೆಲ್ಲ ಏನಾದ್ರು ಕಳಿಸ್ತೀವಿ, ಏನಾದ್ರು ಕಳಿಸ್ತೀವಿ. ಏನೇನೋ ಕಳಿಸ್ಬೇಡಿ ಹಂಗೆ. ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ. ಕಳ್ಸಂಗಿದ್ರೆ ಎಳ್ಳು ಬೆಲ್ಲ ಕಬ್ಬು ಮೂರನ್ನು ಕಳಿಸಿ. ನಾವೇನು ಕಳಿಸಲ್ಲ ನಿಮಗೇನು. ಮತ್ತೆ ಇಡ್ರಿ ಫೋನ್. ಯಾರು? ಅಯ್ಯೋ, ಸದ್ಯಕ್ಕೆ ನಂಬರ್ ಯಾರು ಕೊಟ್ಟಿದ್ದಾರೆ ಕಾಲ್ ಮಾಡಿ ಕಾನ್ಫರೆನ್ಸ್ ಲಕ್ಷಣ ಬನ್ನಿ. ಹಲೋ, ಹೇಳಿ. ಆರ್ ಜೆ ಸುನಿಲ್ ಅಂತ ಮಾತಾಡೋದು. ಯಾರು ಮಾತಾಡ್ತೀರ ತಾವು? ನಾವು ಲಿಂಗರಾಜು ಅಂತೇಳಿ. ಓಕೆ, ಮೆಸೇಜ್ ಮಾಡಿದ್ರ ನೀವು ನಮ್ಮ ಕಾರ್ಯಕ್ರಮಕ್ಕೆ?
ಮೆಸೇಜ್ ಮಾಡಿದ್ದೆ. ನಮ್ಮ ಅತ್ತಿಗೆಯವರು ಟೀಚರು, ಓಕೆ. ಅವ್ರಿಗೊಂದು ಪ್ರಾಂಕ್ ಮಾಡಿ ಅಂತೇಳಿ ನಾನು ಮೆಸೇಜ್ ಮಾಡಿದ್ದೆ. ನಮ್ಮ ಸ್ವಂತ ಅತ್ತಿಗೆ, ನನ್ನ ಹೆಂಡತಿ ಅಕ್ಕ. ಕಾನ್ಫರೆನ್ಸ್ ಕಾಲ್ ಆಗ್ತೀರಾ ನೀವು ಅವ್ರಿಗೆ? ಓಕೆ ಓಕೆ ಓಕೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್. ಹಲೋ. ಹಾ ಹಲೋ. ಫೋನ್ ಬಿಜಿ ಗೊತ್ತಿತ್ತು. ಈಗ ಸಿಂಕ್ ಮಾತಾಡ್ತೀನಿ. ಯಾಕೆ? ಯಾರು ಫೋನ್ ಮಾಡಿದ್ದು? ಈಗ ಅವ್ರು ಕಾಲ ಇಲ್ವಾ? ಯಾರು ಹೇಳಿ? ನಾನೇ ಮೇಡಮ್. ನೀವು ಇವಾಗ ಎಳ್ಳು ಬೆಲ್ಲದ್ದು ಮಾತಾಡೋದ್ನಲ್ಲ, ನೀವು ಯಾರು ಹೇಳಿ? ಅಲ್ಲ ಹೇಳ್ತೀನಿ ಮೇಡಮ್, ನೀವು ಟೀಚರು ಅಂತೀರಾ ಸಂಕ್ರಾಂತಿಗೆ. ಬರೀ ನೀವು ಹೇಳ್ತೀನಿ ಅನ್ನೋದೇ ಆಗೋಯ್ತಪ್ಪ. ಯಾರು ಫಸ್ಟ್ ಪರಿಚಯ ಮಾಡ್ಕೊಂಡು ಮಾತಾಡ್ಬೇಕು ತಾನೆ. ಮಾಡ್ಕತೀನಿ. ಅಲ್ಲ, ಸಂಕ್ರಾಂತಿ ಕೊಡೋದು ಎಳ್ಳು ಬೆಲ್ಲ, ನಾನು ಬೇವು ಬೆಲ್ಲ ಅಂದ್ರೆ ಹೂ ಅಂತೀರಲ್ಲ ನೀವು. ಅಯ್ಯೋ, ಇದೊಳ್ಳೆ ಕಥೆ ಆಯ್ತ್ರಪ್ಪ. ನಾವು ಇನ್ನು ಅಡಿಗೆ ಮಾಡೋದು ಜಸ್ಟ್ ಮನೆಗೆ ಬಂದು ತಲುಪಿದೀನಿ. ನಮ್ ಟೆನ್ಷನ್ ನಿಮ್ಗೆ ಅರ್ಥ ಆಗಲ್ಲ. ಇಲ್ಲ ನಮ್ಮ ಮನಸ್ಥಿತಿ, ನಮ್ಮ ಪರಿಸ್ಥಿತಿ. ಹಂಗಂತೀರ? ನೀವು ಇಷ್ಟೊಂದು ಟೆನ್ಷನ್ ಕೊಟ್ಬಿಟ್ರೆ ಹಿಂಗೆ ಬಂದ್ ಈಗ ಜಸ್ಟ್ ಇನ್ನು ಅಡಿಗೆ ಆಗ್ಬೇಕು ಕಣ್ರಿ. ನೀವು ಬರೀ ಹಿಂಗ್ ಮಾತಾಡ್ತಾ ಇದ್ರಲ್ಲ, ಏನು ಅನ್ಕೊಳ್ಳೋಣ ಹೇಳಿ? ಮಾತಾಡ್ಕೊಂಡು ಅಡಿಗೆ ಮಾಡಿ, ಪರವಾಗಿಲ್ಲ. ನೀವು ಯಾರು ಪರಿಚಯ ಮಾಡ್ಕೋಬೇಕಾರೆ? ಹೌದಾ? ನನ್ನ ಪರಿಚಯ ಬಂದು ಮೇಡಮ್, ನನ್ನ ಹೆಸರು RJ ಸುನಿಲ್ ಅಂತ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಆಪರೇಷನ್ ಸಾಕಾ ನನ್ನ ಪರಿಚಯ? ಲಿಂಗರಾಜು ನಿಮ್ಮ ನಂಬರ್ ಕಳಿಸಿ ನಿಮಗೆ ಕಾಗೆ ಹರ್ಸಕ್ಕೆ ಹೇಳಿದ್ರು, ಅದಕ್ಕೆ ಕಾಲ್ ಮಾಡಿದೆ ನಾನು. ಏನೋ ಒಂದ್ ಸ್ವಲ್ಪ ಇದಾಗಿದ್ದೀರಾ, ಇಲ್ಲಾಂದ್ರೆ ಇನ್ನೂ ಸರ್ರಿ ಬೈದ್ಬಿಡ್ತಿದ್ವಿ. ಅಯ್ಯೋ ಏನೋ ಫಸ್ಟ್ ಮಾತಾಡಿದ್ರಲ್ಲ, ಏನೋ ಗೊತ್ತಿರೋರು ಯಾರೋ ಇರ್ಬೋದು, ಸುಮ್ಮನೆ ಮಾಡ್ತಿದಾರೇನೋ ಅಂತ ಅನ್ಕೊಂಡ್ವಿ. ಓಕೆ ಮೇಡಮ್, ನಿಮ್ಗೆ ಮುಂಚಿತವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೇಮ್ ಟು ಯು. ವೆಲ್, ಸಖತ್ತಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪನ್ನು ಮುಗಿಸ್ತಾ ನಿಮಗೂ ಕೂಡ ನನ್ನೆಲ್ಲ ಪ್ರೀತಿಯ ನಗು ಮುಗ್ಧ ಮನಸ್ಸುಗಳಿಗೆ ಸುಗ್ಗಿ ಹಬ್ಬ, ಸಂಕ್ರಾಂತಿ ಹಬ್ಬದ ಮುಂಚಿತವಾದ ಶುಭಾಶಯಗಳನ್ನು ಹೇಳ್ತಾ, ಸೊ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಯು ಟೇಕ್ ಕೇರ್, ಲವ್ ಯು ಆಲ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.